ಪೊಲೀಸ್ ಆಫೀಸರ್ ಆಗಿ ಏಡಿ ತರ ನನ್ನ ಕರ್ಕೊಂಬಂದು ತಪ್ಪಾಡ್ದೆ ಆರ್ಯ ನೀನು. ಇನ್ ಸ್ವಲ್ಪ ಹೊತ್ತು ಬರ್ದೆ ಹೋಗಿದ್ದ ರಂಜಿತ್ಗೆ ಪರಲೋಕ ದಾರಿ ತೋರಿಸ್ತಿದೆ. ನಿನಗೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಬಂದೆ. ನಾನ್ ಬರೋದು 1 ನಿಮಿಷ ಲೇಟ್ ಆದ್ರು ಜೀವನ್ ಪರ್ಯಂತ ಕಂಬಿಯಿಂದ ಕತ್ತಲ್ ಕೊಳಿಬೇಕಿತ್ತು ಕಣ. ನಾನು ಕಂಬಿಯಿಂದ ಹೋದ್ರು ನನ್ನ ತಂಗಿಯಿಂದ ಬಿದ್ದವನಿಗೆ ಮುಕ್ತಿ ಕೊಟ್ಟನ ಸಮಾಧಾನ ನಂಗೆ ಇರ್ತಿತ್ತು. ನಿನ್ನಿಂದ ಬದುಕ್ಬಿಟ್ಟ ಅವನು ಇವತ್ತು. ಉಳ್ಕೊಂಡಿರೋದು ಅವನಲ್ಲ, ನನ್ನಿಂದ ನೀನ್ ಉಳ್ಕೊಂಡಿರೋದು. ನಿನ್ನ ನನ್ನ ತಮ್ಮ ಅನ್ನಕ್ ನನಗೆ ನಾಚಿಕೆ ಆಗತ್ತೆ. ನಿನ್ನಂತವನ ಅಣ್ಣ ಅಂತ ಹೇಳ್ಕೊಳಕ್ ನನಗೂ ನಾಚಿಕೆ ಆಗತ್ತೆ. ದಮ್ಮೆ ಇಲ್ವಲ್ಲೋ ನಿನಗೆ? ಎಲ್ಲದಕ್ಕೂ ಎದುರ್ಕೊಂಡು ಸಾಯ್ತಲ್ಲೋ. ಪೊಲೀಸ್ ಅಂತೆ ಪೊಲೀಸು, ಸೀರೆ ಉಟ್ಕೊಂಡು ಲಿಫ್ಟಿಗೆ ಹಾಕೋ. ನಾನ್ ಸುಮ್ನೆ ಇದ್ದೀನಿ ಅಂತ ಏನೋ ಮಾತಾಡ್ಬೇಡ. ನಾನು ಹೇಳಿ ಆಗಲ್ಲ ಇದನ್ನೆಲ್ಲ ಮಾಡಿದ್ದು. ಎಲ್ಲ ಮಾಡಿದ್ ನಿನ್ನೊಳ್ಳೇದಿಕ್ಕೆ. ನಿನ್ನಿಂದ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ. ಅವರು ನನಗ್ ಮೊದ್ಲು ಅಮ್ಮ, ಆಮೇಲೆ ನಿನಗೆ. ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನಿನ್ನಿಂದ ನಾನ್ ಕಲಿಬೇಕಾಗಿಲ್ಲ. ನೋಡಿಲ್ವಾ 20 ವರ್ಷ ಹೇಗ್ ನೋಡ್ಕೊಂಡ್ರಿ ಅಂತ? ಎಲ್ಲ ಆಗಿದ್ದು ನಿಮ್ಮ ಅಪ್ಪನಿಂದ ಕಣಲೇ. ಎಲ್ಲೋಗುತ್ತೆ ಆ 3rd ಕ್ಲಾಸ್ ಶಶಾಂಕ್ ಬುದ್ಧಿ. ನಮ್ಮಪ್ಪನ ಬಗ್ಗೆ ಮಾತಾಡಕ್ ಏನೋ ಯೋಗ್ಯತೆ ಇದೆ ನಿಂಗೆ? ನೀನ ನಮ್ಮಪ್ಪನ ಬಗ್ಗೆ ಮಾತಾಡೋದು? ಮಾತಾಡ್ತೀನಿ. ಒಬ್ರು ಕೆಲ್ಸದವ್ರಿಗೋಸ್ಕರ 20 ವರ್ಷ ಹೆಂಡತಿ ನೂರಾಯ್ತು ಅಂತ ಹೇಳ್ತೀನಿ. ನಾನು ಮಾತಾಡ್ತೀನಿ ಕೊಡೋ. ನಿಮ್ಮ ಅಪ್ಪ ಒಬ್ಬ ಮೋಸ್ಕಾರ, ಕುಡ್ಕ, ರೋಗ್. ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ತಿದ್ದೆ ಅಂತ ಕೇಸ ಒಳಗಾಗ್ತೀನಿ. ಆಗಿದ್ದಾಗ್ಲಿ ಇವತ್ತಿನ ಕತೆ ಮುಗಿಸ್ತೀನಿ. ಹೇಳು. ಆದಿ ಬಂದಿದ್ನಾ? ಗಲಾಟೆ ಮಾಡದ್ನಾ? ಬಂದಿದ್ದ. ಗಲಾಟೆ ಮಾಡಕ್ಕಲ್ಲ, ನನ್ನನ್ನು ಸಾಯಿಸೋದಿಕ್ಕೆ.